ಅಕ್ಕ, ಈ ಕಲೆ ಮನುಷ್ಯನ ಜೀವನವನ್ನ ಎಲ್ಲಿಂದೆಲ್ಲಿಗೋ ತಕೋಗತ್ತಲ್ವಾ? ಹೌದು. ಕಲೆ ಅಂದ್ರೇನೆ ಹಾಗೆ, ಅದೊಂದು ಅದ್ಭುತವಾದ ಕೌಶಲ್ಯ. ಅದ್ ಎಲ್ಲರಿಗೂ ಒಲಿಯಲ್ಲ, ಕಲಾ ಉಪನ್ಯಾಸಕರಿಗೆ ಮಾತ್ರ ಒಲಿಯೋದು. ಕಲೆ ಅಂದ್ರೆ ಸಂಗೀತ, ನೃತ್ಯ, ಅಭಿನಯ, ನಾಟಕ ಹೀಗೆ ಮುಂತಾದವಲ್ವಾ? ಹೌದು. ಕಲೆಗಳಲ್ಲಿ ನಿಜವಾದ ಕಲೆ ಅಂದ್ರೇನೆ ಪರಕಾಯ ಪ್ರವೇಶ. ನಮ್ಮ ಶಾಲೆಯಲ್ಲೂ ಸಹ ಅಂತಹ ಪರಕಾಯ ಪ್ರವೇಶದ ಕಲಾಭಿನಯ ಸಾಮರ್ಥ್ಯ ಇರುವುದು ಒಂದು ಹೆಮ್ಮೆ ಸಂಗತಿಯಾಗಿದೆ. ಹೌದು. ಹಾಗಿದ್ರೆ ಇವಾಗ ಒಂದು ಏಕಪಾತ್ರಾಭಿನಯ ನೋಡ್ಕೊಂಡು ಬಂದ್ಬಿಡೋಣವಾ? ಸರಿ, ಹಾಗಾದ್ರೆ ಈಗ ಏಕಪಾತ್ರಾಭಿನಯ ರಾಜ್ಯ ಮಟ್ಟದ ಪ್ರತಿಭೆ ಕುಮಾರಿ ಪೃಥ್ವಿ ಹೆಗಡೆ ಇವಳಿಂದ. ಸೊ ಲೆಟ್ಸ್ ವೆಲ್ಕಮ್ ಹರ್ ಆನ್ ದಿ ಸ್ಟೇಜ್. ಎಲ್ಲರಿಗೂ ನಮಸ್ಕಾರಗಳು. ಭೀಷ್ಮ ವಿಜಯದ ಅಂಬಾ ಪ್ರಕರಣದ ಒಂದು ಸನ್ನಿವೇಶ. ಇಲ್ಲಿ ನಿತ್ತರೆ ಅಂಬೆ, ಇಲ್ಲಿ ನಿತ್ತರೆ ಭೀಷ್ಮ, ಹಾಗೂ ಇಲ್ಲಿ ನಿತ್ತರೆ ಸಾಲ್ವ. ಕಳೆದುಕೊಂಡದ್ದನ್ನು ಪಡೆದೇ ತೀರುತ್ತೇನೆ. ನಾನು ವಿವಾಹವಾಗುವುದಾದರೆ ಅದು ನನ್ನನ್ನು ಗೆದ್ದು ತಂದ ಆ ಭೀಷ್ಮನನ್ನು ಮಾತ್ರ. ದುಡುಕದಿರು ಅಂಬೆ. ದೇವವ್ರತನು ಭೀಷ್ಮನೆನಿಸಿದ್ದೆಯೇ ತನ್ನ ಲೋಕೋತ್ತರವಾದ ಪ್ರತಿಜ್ಞೆಯಿಂದ. ತಂದೆಯವರಿಗೆ ಹೆಣ್ಣನ್ನು ತರುವಲ್ಲಿ ಹೆಣ್ಣುಗಳಿಂದಲೇ ದೂರವಾದವನು ನಾನು. ಹೋಗು, ನಿನ್ನ ಮನಸ್ಸನ್ನು ಅರಳಿಸಿದ ಆ ಸಾರ್ವಭೂಪನಲ್ಲಿಗೆ ತೆರಳು. ಏನು ನಿಜವೇ? ಈಗಲೇ ಹೋಗುತ್ತೇನೆ. ಮುಂದಡಿಡದಿರು ಅಂಬೆ. ಈ ಸಾಲ್ವನ ಕನಸುಗಳ ಸೌಧ ಇದೀಗ ಕುಸಿದಿದೆ. ನಿನಗಾಗಿ ಮೀಸಲಿಟ್ಟ ನನ್ನ ಅಂತರಂಗದ ಕದ ಇದೀಗ ಮುಚ್ಚಿದೆ. ಭೀಷ್ಮ ತರದ ಅಂಬೆಗೆ ಇಲ್ಲಿ ಅವಕಾಶವಿಲ್ಲ. ಹೂವಿನಿಂದ ಹೂವಿಗೆ ಹಾರುವ ದುಂಬಿ ನೀನು. ಛೇ, ವ್ಯಭಿಚಾರಿಣಿ. ಇಲ್ಲ ಸಾಲ್ವ, ನಿನ್ನೆಯ ದಿನ ರಾಜಕುಮಾರಿಯಾಗಿ ಮೆರೆದ ಈ ಅಮ್ಮೆ ಇಂದು 3 ದಾರಿಗಳು ಸೇರುವಲ್ಲಿ ಅನಾಥಳಾಗಿ ಬಿದ್ದಿದ್ದಾಳೆ. ಅನಾಥಳಾಗಿ ಬಿದ್ದಿದ್ದಾಳೆ. ಹಸಿವು ಅಮ್ಮ, ಹಸಿವೆ ಆಗ್ತಾ ಉಂಟು. ಯಾರಾದರೂ ಒಂದೇ ಒಂದು ತುತ್ತು ಅನ್ನವನ್ನು ನೀಡಬಾರದೇನೋ? ಬಾಯಾರಿಕೆ ಆಗ್ತಾ ಉಂಟು. ಯಾರಾದರೂ ಕುಡಿಯಲು ಒಂದೇ ಒಂದು ಗುಟುಕು ನೀರನ್ನು ನೀಡಬಾರದೇನೋ? ಇಲ್ಲ, ನನ್ನವರ್ಯಾರೂ ಇಲ್ಲ, ನನ್ನವರ್ಯಾರೂ ಇಲ್ಲ. ಯಾಕೆ ಹೀಗಾಗಿ ಹೋಯಿತು? ಇದಕ್ಕೆಲ್ಲ ಕಾರಣ ನನ್ನ ಮರುಳಾಟಿಕೆ. ಏನು ಮರುಳೆ ಮರುಳೆ, ಒಮ್ಮೆಗೇನು ಮರುಳೆ. ನಾಳೆಯ ದಿನ ಸ್ವಯಂವರ ಇರುವುದನ್ನು ತಿಳಿದು ಒಬ್ಬಾತನನ್ನ ಪ್ರೇಮಿಸಿ ನಿನ್ನನ್ನೇ ವಿವಾಹವಾಗುತ್ತೇನೆ ಎನ್ನುವ ಹಾಗೆ ಭಾಷೆಯನ್ನ ನೀಡಿದನಲ್ಲ. ಇದು ನನ್ನ ಮರುಳಾಟಿಕೆ ಏನು? ಇಲ್ಲ, ಅಂಬೆಗೆ ಮರುಳಲ್ಲ, ಅಂಬೆಗೆ ಮರುಳಲ್ಲ. ಯಾವ ಹೆಣ್ಣಿಗೆ ತಾನೇ ಅವಳದ್ದೇ ಆದ ಆಸೆ ಎನ್ನುವುದಿರುವುದಿಲ್ಲ. ಅಂಬೆಯ ಮರುಳಾಟಿಕೆ ಎಲ್ಲ ಇದು. ಯಾರು ಕಾರಣ? ಸಾಲ್ವ, ಸಾಲ್ವ, ಸಾಲ್ವ ಮೂರ್ಖ, ಸಾಲ್ವ ಮೂರ್ಖ. ಯಾಕೆ ಅವನು ನನ್ನ ಪ್ರೀತಿಸಬೇಕಿತ್ತು? ಕೈಯ ಮೇಲೆ ಕೈಯನ್ನಿತ್ತು ಯಾಕೆ ಭಾಷೆಯನ್ನ ತೆಗೆದುಕೊಳ್ಳಬೇಕಿತ್ತು? ಇಂದು ನಾನು ಪ್ರೀತಿಯಿಂದ ಅವನಲ್ಲಿಗೆ ಹೋದರೆ ಯಾಕೆ ಅವನನ್ನ ತಿರಸ್ಕರಿಸಬೇಕಿತ್ತು? ಯಾಕೆ ತಿರಸ್ಕರಿಸಬೇಕಿತ್ತು? ಇಲ್ಲ, ಸಾಲ್ವ ಮೂರ್ಖನಲ್ಲ. ಯಾವ ಪ್ರೇಮಿ ತಾನೇ ತನ್ನ ಪ್ರೇಮಿ ಇನ್ನೊಬ್ಬರ ರಥ ಏರಿ ಹೋಗುವುದನ್ನು ಸಹಿಸಿಯಾನು? ಸಾಲ್ವ ಮೂರ್ಖನಲ್ಲ. ಹಾಗಾದ್ರೆ ಅಂಬೆಯ ಈ ಪರಿಸ್ಥಿತಿಗೆ ಯಾರು ಕಾರಣ? ಭೀಷ್ಮ. ಭೀಷ್ಮ ನಮ್ಮೆಲ್ಲರ ಆಸೆ ಆಕಾಂಕ್ಷೆ ಯಾವುದನ್ನ ತಿಳಿಯದೆ ರಥವನ್ನೇರಿಸಿ ನಮ್ಮನ್ನ ಇಲ್ಲಿಯವರೆಗಾಗಿ ಕರೆತಂದನಲ್ಲ ಭೀಷ್ಮ. ಅವನೇ ಅಂಬೆಯ ಈ ಸ್ಥಿತಿಗೆ ಕಾರಣ. ಬಿಡಲಾರೆ, ಬಿಡಲಾರೆ. ಎಲ್ಲ ಭೀಷ್ಮ, ನಿನ್ನಿಂದಾಗಿ ಅಂಬೆಯ ಬಾಳು ನರಕವಾಗಿ ಹೋಯಿತು. ಭೀಷ್ಮ, ನರಕವಾಗಿ ಹೋಯಿತು. ಹೃದಯದ ಭಾಷೆಯನ್ನ ಅರಿಯದ ಪಶು ನೀನು. ಈ ಜನುಮದಲ್ಲದಿದ್ದರೆ ಏನಂತೆ ಭೀಷ್ಮ? ಮುಂದಿನ ಜನುಮವೆನ್ನುವುದಿ ಅಂಬೆಯ ಪಾಲಿಗೆ ಇರುವುದೇ ಆದಲ್ಲಿ ಹೆಣ್ಣು ಅಲ್ಲದ ಗಂಡು ಅಲ್ಲದ ಮತ್ತೊಂದಾಗಿ ಬಂದು ನಿನ್ನನ್ನು ಕೊಲ್ಲುತ್ತೇನೆ ಭೀಷ್ಮ. ಈ
ಬಾಳಿನಲ್ಲಿ ಅವಳಿಗಿರುವುದು ಒಂದೇ ಒಂದು ಹೊಗೆ, ಅದು ನಿನ್ನ ಹೊಗೆ ಕಾಣುವುದು. ತೋರುತ್ತಿರುವಂತಹ ಅಗ್ನಿಕುಂಡದಲ್ಲಿ ಬಿದ್ದು ಭಸ್ಮವಾಗಿ ಹೋಗುತ್ತೇನೆ ಭೀಷ್ಮ. ಒರೆ 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 ಉರಿಯುತ್ತಿರುವ ಬೆಂಕಿ ನನ್ನ ಕಾಲುಗಳನ್ನು ಸುಡುತ್ತಿವೆ ಭೀಷ್ಮ, ನನ್ನ ಕಾಲುಗಳನ್ನು ಸುಡುತ್ತಿವೆ. ಹಸ್ತಿನ ಯಾರ ಮನೆಯ ಹೊಸ್ತಿಲನ್ನ ದಾಟಿ ಹೋಗಬೇಕಿದ್ದ ಕಾಲುಗಳಿವು ಭೀಷ್ಮ. ಮೋಸ ಮಾಡಿದೆಯಲ್ಲ. ದ್ವೇಷದ ಕಿಚ್ಚನ್ನು ಹೊತ್ತಿಸುವ ಹೆಣ್ಣೋರ್ವಳು ನಿನ್ನ ಮನೆಯ ಹೊಸ್ತಿಲನ್ನ ದಾಟಲಿ ಭೀಷ್ಮ. ಉರೇ 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 ಉರಿಯುತ್ತಿರುವ ಬೆಂಕಿ ನನ್ನ ತೊಡೆಗಳನ್ನ ಸುಡುತ್ತಿವೆ ಭೀಷ್ಮ, ನನ್ನ ತೊಡೆಗಳನ್ನ ಸುಡುತ್ತಿವೆ. ಮುದ್ದಾದ ಮಕ್ಕಳನ್ನ ಹೊತ್ತು ಹೆತ್ತು ಕೂರಿಸಿಕೊಂಡು ಆಡಿಸಬೇಕಿದ್ದ ತೊಡೆಗಳಿವು ಭೀಷ್ಮ. ನನ್ನೆಲ್ಲ ಆಸೆಗಳನ್ನ ನುಚ್ಚು ನೂರಾಗಿಸಿದೆಯಲ್ಲ. ನಿನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಸಂತಾನದ ಸೌಭಾಗ್ಯವೇ ದೊರೆಯದೆ ಹೋಗಲಿ. ನಿನ್ನ ಮನೆಯ ಮಕ್ಕಳು ತೊಡೆ ಮುರಿದುಕೊಂಡು ಸಾಯಲಿ ಭೀಷ್ಮ, ತೊಡೆ ಮುರಿದುಕೊಂಡು ಸಾಯಲಿ. ನೆನಪಿಡು, ನನ್ನ ಹೆಣ್ಣೋರ್ವಳ ಶಾಪ ಯಾರನ್ನ ಬಿಡುವುದಿಲ್ಲ ಭೀಷ್ಮ, ಯಾರನ್ನು ಬಿಡುವುದಿಲ್ಲ. ಇದು ಪೂರ್ತಿಯಾಗಿ ಸುಟ್ಟು ಭಸ್ಮವಾಗಿ ಹೋಗುತ್ತಿದ್ದೇನೆ ಭೀಷ್ಮ.